ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 78ನೆಯ ಈ ಭಾಗದಲ್ಲಿ ನಾವೀಗ ನೋಡಬೇಕಾದದ್ದು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 90ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 86ನೇ ಅಧ್ಯಾಯದ 27ನೇ ಶ್ಲೋಕ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 86ನೇ ಅಧ್ಯಾಯ, ಹಾಗೆ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 85ನೇ ಅಧ್ಯಾಯ. ಅಶ್ವಮೇಧ ಯಾಗದ ಅಶ್ವವನ್ನು ಹಿಂಬಾಲಿಸಿ ಅರ್ಜುನ ದಿಗ್ವಿಜಯವನ್ನು ಮುಗಿಸಿ ಹಸ್ತಿನಾವತಿಗೆ ಮರಳಲಿಕ್ಕೆ ತೊಡಗಿದ್ದನ್ನ ಈ ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದೇವೆ. ಇತ್ಯುಕ್ತಾನುಜಯೌ ಪಾರ್ಥೋ ಹಯಂ ಕಾಮವಿಹಾರಿಣಂ ನ್ಯವರ್ತತ ತಥೋವಾಜಿ ಏನ ನಾಗಾಹ್ವಯಂ ಪುರಂ. ಅಶ್ವಮೇಧಯಾಗದ ಕುದುರೆ ಗಾಂಧಾರ ದೇಶದಿಂದ ಹಸ್ತಿನಾವತಿ ಕಡೆಗೆ ಪ್ರಯಾಣ ಬೆಳೆಸಿತು. ಈ ನಡುವೆ ಯುಧಿಷ್ಠಿರನಿಗೆ ಕುದುರೆ ಮರಳಿ ಬರ್ತಾ ಇದೆ, ಅರ್ಜುನಾದಿಗಳು ಕುಶಲಿಗಳಾಗಿದ್ದಾರೆ ಅಂತ ಅನ್ನೋದನ್ನ ತಿಳಿದು ಬಹಳ ಸಂತೋಷ ಆಯಿತು. ಭೀಮ, ನಕುಲ, ಸಹದೇವ ಎಲ್ಲರನ್ನೂ ಕರೆಸಿದ. ಈ ಅರ್ಜುನ, ನಮ್ಮೆಲ್ಲರ ಸಹೋದರನಾದ ಅರ್ಜುನ ಮರಳಿ ಬರ್ತಾ ಇದ್ದಾನೆ, ಮತ್ತೆ ದಿಗ್ವಿಜಯಗಳನ್ನೆಲ್ಲ ಮುಗಿಸಿದ್ದಾನೆ. ಇದೆಲ್ಲವೂ ನನಗೆ ಚಾರರ ಮೂಲಕ ತಿಳಿದು ಬಂದಿದೆ. ಕುದುರೆ ಬರುವ ಈ ಸಂದರ್ಭ ಮಾಘ ಮಾಸದ ಹುಣ್ಣಿಮೆ ದಿನ ಆಗಿದೆ. ಇನ್ನು ಒಂದು ಮಾಸ ಮಾತ್ರ ಉಳಿದಿದೆ, ಫಾಲ್ಗುಣ ಮಾಸ ಒಂದು ಉಳಿದಿದೆ. ಅಷ್ಟರೊಳಗೆ ನಾವು ವೇದಜ್ಞರಾದಂತಹ ಬ್ರಾಹ್ಮಣರನ್ನು ಕರೆಸಿ ಈ ಯಾಗದ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಪ್ರಶಸ್ತವಾದ ಸ್ಥಳವನ್ನು ಕೂಡ ಹುಡುಕಬೇಕು ಅಂತ ಹೇಳಿದೆ. ಭೀಮಸೇನ ಬ್ರಾಹ್ಮಣರನ್ನು ಕಳಿಸಿಕೊಟ್ಟ. ಬ್ರಾಹ್ಮಣರು ಮತ್ತೆ ಶಿಲ್ಪಿಗಳು ಮೊದಲಾದವರು ಊರಿನಿಂದ ಹೊರಗೆ ಹೊರಟರು. ಒಂದು ಭೂ ಪ್ರದೇಶವನ್ನ ಭೀಮಸೇನ ಅಳತೆ ಮಾಡಿಸಿದ. ಅಲ್ಲಿ ಒಂದು ಯಜ್ಞಶಾಲೆಯನ್ನ ಕಟ್ಟಿಸಿದ. 100 ಸೌಧಗಳು ಅಲ್ಲಿದ್ದವು. ಕಂಬಗಳೆಲ್ಲ ಸುವರ್ಣಮಯ ಆಗಿದ್ದವು. ಅಂತಃಪುರದ ಸ್ತ್ರೀಯರಿಗೆ, ಕ್ಷತ್ರಿಯರಿಗೆ, ಬ್ರಾಹ್ಮಣರಿಗೆ ಎಲ್ಲರಿಗೂ ಕೂಡ ತಂಗಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಅಲ್ಲಿತ್ತು. ಎಲ್ಲೆಲ್ಲಿ ಆಹ್ವಾನ ಹೋಗಿತ್ತೋ ಆ ರಾಜರೆಲ್ಲ ಯುಧಿಷ್ಠಿರನ ಪ್ರೀತಿಗಾಗಿ, ಅವನ ಮೇಲಿನ ಗೌರವದಿಂದ ಈ ಹಸ್ತಿನಾವತಿ ಕಡೆಗೆ ಬಂದರು. ಅನೇಕ ಜನ ಬ್ರಾಹ್ಮಣರು ತಮ್ಮ ಶಿಷ್ಯರ ಜೊತೆಗೆ ಅಲ್ಲಿಗೆ ಬಂದರು. ಯಜ್ಞ ಮಂಟಪದ ನಿರ್ಮಾಣ ಸಮಾಪ್ತ ಆಗಿದೆ ಅನ್ನೋದನ್ನು ಶಿಲ್ಪಿಗಳು ಧರ್ಮರಾಜನಿಗೆ ನಿವೇದಿಸಿದರು. ಆ ಯಜ್ಞ ನಡೆದಾಗ ಅದರಲ್ಲಿ ಒಂದು ಕಡೆ ಸೇರಿದಂತಹ ವಿದ್ವಾಂಸರು ಪರಸ್ಪರ ಚರ್ಚೆ ಇತ್ಯಾದಿಗಳನ್ನ ಮಾಡ್ತಾ ಇದ್ರು. ಆ ಯಜ್ಞದ ವೈಭವವನ್ನು ಕೂಡ ಅಲ್ಲಿದ್ದವರೆಲ್ಲ ಕಣ್ತುಂಬಿಕೊಂಡ್ರು. ಹೀಗೆ ದಿನವೂ ಕೂಡ ಆ ಅಶ್ವಮೇಧ ಯಾಗ ನಡೀತಾ ಇತ್ತು. ಈ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಎಲ್ಲರಿಗೂ ಬೇಕಾದಂತಹ ವ್ಯವಸ್ಥೆ ಅಲ್ಲಿತ್ತು. 1,00,000 ಜನ ಬ್ರಾಹ್ಮಣರ ಭೋಜನ ಆದ ಕೂಡಲೇ ಒಂದು ಬಾರಿ ಒಂದು ದುಂದುಭಿಯನ್ನು ಮೊಳಗಿಸ್ತಾ ಇದ್ರು. ಇನ್ನೊಂದು ಲಕ್ಷ ಸಂಖ್ಯೆಯ ಭೋಜನ ಆದ ಕೂಡಲೇ ಮತ್ತೊಂದು ಬಾರಿ ದುಂದುಭಿಯನ್ನು ಮೊಳಗಿಸ್ತಾ ಇದ್ರು. ಹೀಗೆ ದುಂದುಭಿಗಳ ಶಬ್ದ ಪ್ರತಿನಿತ್ಯವೂ ಕೇಳಿ ಬರ್ತಾನೆ ಇತ್ತು. ತುಪ್ಪದ ಕೊಳಗಳು, ಮೊಸರಿನ ಕಾಲುವೆ ಇದೆಲ್ಲವೂ ಕೂಡ ಅಲ್ಲಿ ಕಾಣಿಸಿತು. ಇಡೀ ಜಂಬೂದ್ವೀಪದ ಜನ ಎಲ್ಲ ಒಂದೇ ಕಡೆ ಸೇರಿದ್ದಾರೇನೋ ಅನ್ನುವಂತೆ ಅದು
ಕಂಡು ಬರ್ತಾ ಇತ್ತು ಆ ಪ್ರದೇಶ. ಜಂಬೂದ್ವೀಪೋ ಹಿ ಸಕಲೋ ನಾನಾ ಜನಪದೋ ಜನಃ ರಾಜನ್ ನದೃಶ್ಯತೈಕಸ್ಥಃ ರಾಜ್ಞಃ ತಸ್ಯ ಮಹಾಕೃತೌ. ಯುಧಿಷ್ಠಿರ ಭೀಮಸೇನಿಗೆ ಹೇಳಿದ, ಇಲ್ಲಿ ಬಂದವರೆಲ್ಲರನ್ನೂ ಸತ್ಕರಿಸು ಅಂತ ಹೇಳಿ. ಅದರಂತೆ ಭೀಮಸೇನ, ನಕುಲ, ಸಹದೇವ ಅವರಿಬ್ಬರನ್ನು ಕರೆದುಕೊಂಡು ಮತ್ತೆ ಸಾತ್ಯಕಿ, ಪ್ರದ್ಯುಮ್ನ ಮೊದಲಾದಂಥ ಯಾದವ ವೀರರನ್ನು ಕರೆದುಕೊಂಡು ಬಂದಂತಹ ಎಲ್ಲಾ ರಾಜರನ್ನು ಸತ್ಕರಿಸಿದ. ಒಂದು ಬಾರಿ ಕೃಷ್ಣ, ಅರ್ಜುನ, ಭೀಮ ಮೊದಲಾದವರೆಲ್ಲ ಮಾತಾಡ್ತಾ ಕೂತಿದ್ದಾಗ ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ, ಅನೇಕ ರಾಜರ ಜೊತೆ ಯುದ್ಧ ಮಾಡಿ ದಣಿದಿದ್ದಾನೆ ಅರ್ಜುನ, ಬಹಳ ಕೃಶ ಆಗಿದ್ದಾನೆ ಅಂತ. ಆಗ ಯುಧಿಷ್ಠಿರನಿಗೆ ಆತಂಕ ಆಯಿತು. ಅದೇನು ವಿಷಯ ಅಂತನ್ನೋದನ್ನ ಮತ್ತಷ್ಟು ವರ್ಣಿಸು ಅಂತ ಅವನು ಕೇಳಿದ. ಆಗ ಕೃಷ್ಣ ಹೇಳಿದ, ನನ್ನ ಆಪ್ತನಾದಂತಹ ಒಬ್ಬ ವ್ಯಕ್ತಿ ನನಗಿದನ್ನು ತಿಳಿಸಿದ. ಅವನು ಅರ್ಜುನನ್ನ ನೋಡಿದಂತೆ, ಅರ್ಜುನ ಆ ಸಂದರ್ಭದಲ್ಲಿ ಕೃಶ ಆಗಿದ್ದಂತೆ. ಅರ್ಜುನ ಯುದ್ಧದಲ್ಲಿ ಬಳಲೆ ತುಂಬಾ ಕೃಶ ಆಗಿದ್ದಾನೆ ಅಂತನ್ನೋದನ್ನ ಕೃಷ್ಣ ಅರ್ಜುನನಿಗೆ ತನ್ನ ಒಬ್ಬ ಕೆಲಸದವನು, ತನ್ನ ಒಬ್ಬ ಸೇವಕನಾದವನು, ಆಪ್ತನಾದವನು ಹೇಳಿದ್ದನ್ನ ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ. ಅದನ್ನು ಕೇಳಿ ಯುಧಿಷ್ಠಿರನಿಗೆ ಆತಂಕ ಆಯಿತು ಅಂತನ್ನೋದನ್ನೆಲ್ಲ ಕೇಳಿದ್ವಿ. ಇದು ಇಲ್ಲಿ ಕಥಾ ಸ್ವಲ್ಪ ಅಸ್ತವ್ಯಸ್ತವಾಗಿದೆ. ಮೂಲ ಮಹಾಭಾರತದಲ್ಲಿಯೇ ಸ್ವಲ್ಪ ಕಥಾ ಅಸ್ತವ್ಯಸ್ತ ಆಗಿದೆ. ಹೆಚ್ಚಿನ ವಿಷಯಗಳನ್ನು ಹೇಳುವಂತ ಪ್ರಾರ್ಥನೆ ಮಾಡಿದಂತೆ ಯುಧಿಷ್ಠಿರ ಕೃಷ್ಣನಿಗೆ. ಆಗ ಆ ಅರ್ಜುನ ತನ್ನ ಎಲ್ಲಾ ದಿಗ್ವಿಜಯವನ್ನು ಮುಗಿಸಿಕೊಂಡು ಹಸ್ತಿನಾವತಿಯ ಸಮೀಪದಲ್ಲೇ ಇದ್ದಾನೆ. ಆದ್ರಿಂದ ಅದಕ್ಕೆ ಅಶ್ವಮೇಧ ಯಾಗದ ಎಲ್ಲ ಸಿದ್ಧತೆಗಳನ್ನು ನೀನು ಮಾಡಿಕೋ ಅಂತ ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ. ಮತ್ತೆ ಅರ್ಜುನ ತನಗೇನಾದರೂ ಸಂದೇಶವನ್ನ ಕಳಿಸಿದ್ದಾನೇನು, ಅದನ್ನು ನಾನು ಕೇಳಬೇಕು ಅಂತ ಬಯಸ್ತೀನಿ ಅಂತ ಧರ್ಮರಾಜ ಕೃಷ್ಣನಿಗೆ ಹೇಳಿದ. ಆಗ ಆ ಅರ್ಜುನ ಏನ್ ಹೇಳಿದ ಅಂತ ಅನ್ನೋದನ್ನ ನಿನಗೆ ಹೇಳ್ತೇನೆ ಕೇಳು ಅಂತ ಕೃಷ್ಣ ಹೇಳಿಕ್ ತೊಡಗಿದೆ. ಎಲ್ಲಾ ರಾಜರು ಅಶ್ವಮೇಧ ಯಾಗದಲ್ಲಿ ಬರ್ತಾರೆ. ಆ ಬಂದಂತಹ ರಾಜರೆಲ್ಲರನ್ನೂ ಸತ್ಕರಿಸಬೇಕು. ಇದಾದ್ಮೇಲೆ ಇನ್ನೂ ಒಂದು ಮಾತನ್ನು ಹೇಳಿದ ಅವನು. ರಾಜಸೂಯ ಯಾಗದ ಸಂದರ್ಭದಲ್ಲಿ ಹಿಂದೆ ಈ ರಾಜರಿಗೆ ಬಂದವರಿಗೆ ಗೌರವ ಸಲ್ಲಿಸುವಾಗ ಅಹಿತಕರ ಘಟನೆ ಒಂದು ನಡೆದಿತ್ತು. ಶಿಶುಪಾಲನಿಗೆ ಕೋಪ ಬಂದು ಶಿಶುಪಾಲನಿಗೂ ಕೃಷ್ಣನಿಗೂ ಯುದ್ಧವಾಗಿ ಕೃಷ್ಣ ಶಿಶುಪಾಲನನ್ನ ಕೊಂದು ಹಾಕಿದ್ದ. ಅಂತಹ ಘಟನೆ ನಡೆದೇ ಇರಲಿ. ಯಥಾಚ ಆತ್ಯೈಕಂ ನ ಸ್ಯಾತ್ ಯತ್ ಅರ್ಘ್ಯಾಹರಣೆ ಅಭವತ್ ಅಂತ ಅರ್ಜುನ ಹೇಳಿದ್ದಾನೆ. ಅದರಂತೆ ಅರ್ಜುನ ನನಗೂ ಕೂಡ ಇದನ್ನು ಹೇಳಿದ್ದಾನೆ. ಹಾಗೆ ನೀನು ಮತ್ತು ನಿನ್ನ ತಮ್ಮಂದರೆಲ್ಲರೂ ಎಲ್ಲ ತರದ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು ಅಂತ ಕೃಷ್ಣ ಅರ್ಜುನ ಹೇಳಿದ್ದನ್ನ ಯುಧಿಷ್ಠಿರನಿಗೆ ಹೇಳಿದ. ಅದಲ್ಲದೆ ನನ್ನ ಮಗನಾದಂತಹ ಬಬ್ರುವಾಹನ ಬರುವವನಿದ್ದಾನಿಲ್ಲಿ. ಅವನು ಕೃಷ್ಣನಿಗೂ ನನಗೂ ಅಂದ್ರೆ ಅರ್ಜುನನಿಗೂ ಬಹಳ ಭಕ್ತನಾಗಿದ್ದಾನೆ. ಅವನನ್ನು ಸತ್ಕರಿಸಬೇಕು ಅನ್ನೋದನ್ನ ಅರ್ಜುನ ನನ್ನ ಮೂಲಕ ನಿನಗೆ ಹೇಳಿ ಕಳಿಸಿದ್ದಾನೆ ಅಂತ ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ. ಯುಧಿಷ್ಠಿರನಿಗೆ ಅದನ್ನೆಲ್ಲ ಕೇಳಿ ಬಹಳ ಸಂತೋಷ ಅನಿಸಿತು. ಅನೇಕ ಯುದ್ಧಗಳನ್ನ ನಮ್ಮ ಅರ್ಜುನ ಅಲ್ಲಿ ಮಾಡಿದ, ಯಜ್ಞದ ಅಶ್ವವನ್ನು ಸಂರಕ್ಷಿಸುವಾಗ ಅಂತ ಕೇಳಿದ್ದೇನೆ. ಅವನು ಅರ್ಜುನ ನಾನು ಮೊದಲಿಂದ ನೋಡಿದಂತೆ ಯಾವತ್ತೂ ಅನೇಕ ತರದ ದಿಗ್ವಿಜಯಗಳು, ಶ್ರಮ, ಪ್ರಯಾಣ ಇದರಲ್ಲೇ ಇರ್ತಾನೆ. ಸುಖ ಅಂತನ್ನೋದು ಅವನಿಗೆ ಸಿಕ್ಕೇ ಇಲ್ಲ. ನಾನು ಅವನ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡ್ತೇನೆ. ಯಾಕೆ ಈ ದುಃಖ ಅವನಿಗೆ ಆಗಲಿಕ್ಕೆ ಏನು ಕಾರಣ?
ಸರ್ವಲಕ್ಷಣ ಸಂಪನ್ನನಾದವನು, ಸುಂದರವಾದಂತಹ ಶರೀರ ಇದ್ದವನು, ಅವನ ಶರೀರದಲ್ಲಿ ಯಾವ ಲಕ್ಷಣ ಇದೆ? ಯಾವ ದುಷ್ಟ ಲಕ್ಷಣವೂ ಕೂಡ ನನಗೆ ಕಾಣ್ತಾ ಇಲ್ಲ. ಆದರೆ ಯಾವ ದುರ್ಲಕ್ಷಣದ ಫಲವಾಗಿ ಇಂಥ ದುಃಖ, ತೀವ್ರವಾದಂತಹ ಪ್ರಯಾಣ ಇದೆಲ್ಲ ಅವನಿಗೆ ಬಂದಿದೆ, ಅದನ್ನು ನೀನು ಹೇಳು ಅಂತ ಯುಧಿಷ್ಠಿರ ಕೃಷ್ಣನನ್ನು ಕೇಳಿದೆ. ಅದಕ್ಕೆ ಈ ಮುಂದಿನಂತೆ ಕೃಷ್ಣ ಉತ್ತರ ಹೇಳಿ ತೊಡಗಿದ ಅಂತ ನಾವು ಕಥೆ ನೋಡ್ತೇವೆ. ಇಲ್ಲಿ ಈ ಕಥೆಯ ಓಟವನ್ನು ಸ್ವಲ್ಪ ಗಮನಿಸಿದರೆ ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ಈ ಕಥೆ ಪ್ರಾರಂಭ ಆಗಿದ್ದು, ಅಧ್ಯಾಯಗಳು ಪ್ರಾರಂಭ ಕಂಡದ್ದು ಅಶ್ವಮೇಧಯಾಗ ನಡೆಯಿತು. 1 ಲಕ್ಷ ಜನರ ಭೋಜನ ಆದ ಕೂಡಲೇ ಒಂದೊಂದು ಬಾರಿ ದುಂದುಭಿಯನ್ನು ಮೊಳಗಿಸ್ತಾ ಇದ್ರು ಅಂತೆಲ್ಲ ಕೇಳಿದೆವು. ಇಡೀ ಜಂಬೂದ್ವೀಪ ಎಲ್ಲ ಅಲ್ಲಿ ಬಂದು ಸೇರಿತ್ತೇನೋ ಅಂತ ಅನ್ನೋದನ್ನು ಕೇಳಿದ್ವಿ. ಹಾಗೆ ಕಾಣಿಸ್ತಾ ಇತ್ತು ಅಂತ ಅನ್ನೋದನ್ನು ಕೇಳಿದ್ವಿ. ಆದರೆ ಇದೆಲ್ಲ ಆದಮೇಲೆ ಕೃಷ್ಣನೇ ಅರ್ಜುನ ಇನ್ನೂ ಅಲ್ಲಿ ಬಂದೇ ಇಲ್ಲವೇನೋ, ಅರ್ಜುನ ಎಲ್ಲೋ ಇನ್ನೂ ದೂರದಲ್ಲಿದ್ದಾನೇನೋ, ಆ ದೂರದಲ್ಲಿರುವಂತಹ ಅರ್ಜುನನ ಬಗ್ಗೆ ಕೃಷ್ಣ ಮತ್ತು ಯುಧಿಷ್ಠಿರಿಬ್ರು ಮಾತಾಡ್ಕೊಳ್ತಾ ಇದ್ದಾರೇನೋ ಅನ್ನುವಂತೆಲ್ಲ ಕಾಣಿಸ್ತಾ ಇದೆ. ಅದಲ್ಲದೆ ನಾವೀಗ ಯಾವ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ, ಇದರ ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣ ಇದನ್ನು ಯುಧಿಷ್ಠಿರನಿಗೆ ಹೇಳಿದ. ನನ್ನ ಒಬ್ಬ ಆಪ್ತನಾದ ಸೇವಕ ಅರ್ಜುನ ಯುದ್ಧದಲ್ಲಿ ಭಾಗವಹಿಸಿ ಬಹಳ ಶ್ರಮಪಟ್ಟು ಕೃಶ ಆಗಿಬಿಟ್ಟಿದ್ದಾನೆ, ಅದನ್ನು ನನಗೆ ಹೇಳಿದ. ಈ ವಿಷಯವನ್ನು ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ. ಯುಧಿಷ್ಠಿರನಿಗೆ ಅದು ಆತಂಕ ಆಯಿತು. ಅದಾದ್ಮೇಲೆ ಮತ್ತು ಯಾವ್ಯಾವುದೋ ಕೆಲವು ಸಮಾಲೋಚನೆಗಳಿವೆ. ಅರ್ಜುನ ನನಗೇನು ಸಂದೇಶ ಹೇಳಿ ಕಳಿಸಿದ್ದಾನೆ, ಯಾವ ಯುದ್ಧಗಳಾದವು ಅನ್ನೋದೆಲ್ಲದ ಬಗ್ಗೆ ಎಲ್ಲ ವಿವರಣೆ ಇದೆ. ರಾಜಸೂಯ ಯಾಗದಲ್ಲಿ ಆದಂತೆ ಯಾವುದೇ ಒಂದು ಅನಾಹುತ ಇಲ್ಲೂ ಕೂಡ ಆಗದೆ ಹೋಗಲಿ ಅಂತ ಅರ್ಜುನ ಮುನ್ನೆಚ್ಚರಿಕೆ ವಹಿಸಿದ್ದು, ಅದನ್ನು ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ್ದು, ಇವೆಲ್ಲ ಸಂಗತಿಗಳಿವೆ. ಅರ್ಜುನ ಕೃಷ್ಣನಾಗಿದ್ದರ ವರ್ಣನ ಕೃಷ್ಣ ಯುಧಿಷ್ಠಿರನಿಗೆ ಮಾಡಿದ್ದಾದ ಮೇಲೆ ಕೂಡಲೇ ಯುಧಿಷ್ಠಿರ ಅದು ಯಾಕೆ ಹಾಗಾಯಿತು ಅಂತನ್ನೋದನ್ನು ಕೇಳೋದು ಉಚಿತ ಆಗಿತ್ತು. ಅದು ಮುಂದಿನ ಅಧ್ಯಾಯದಲ್ಲಿದೆ. ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣನಾಗಿದ್ದ ಅಂತನ್ನೋದನ್ನು ಕೇಳಿದ ಯುಧಿಷ್ಠಿರ ಮತ್ತು ಏನೇನೋ ಸಂಗತಿಗಳನ್ನು ಮಾತನಾಡಿದ. ಅದಾದ ಬಳಿಕ ಮುಂದಿನ ಅಧ್ಯಾಯದಲ್ಲಿ ಯಾವ ದುರ್ಲಕ್ಷಣ ಇವನಲ್ಲಿದೆ, ಇಷ್ಟ್ಯಾಕೆ ಇವನು ಪ್ರಯಾಣ ಮಾಡ್ತಾನೆ ಅಂತ ಹೀಗೆಲ್ಲ ಕೇಳಿದ ಅಂತ ವರ್ಣನ ಇದೆ. ಮಹಾಭಾರತದಲ್ಲಿ ಈಗ ನಮಗೆ ಉಪಲಬ್ಧ ಇರುವ ಪಾಠಗಳು ಎಲ್ಲ ಕಡೆಯೂ ಹೀಗೆ ಕಾಣಿಸ್ತದೆ. ಆದರೆ ಈ ಅಸ್ತವ್ಯಸ್ತತೆ ಯಾಕೆ? ಮಹಾಭಾರತದಲ್ಲಿ ವ್ಯಾಸರೇ ಹೀಗಿರೋದನ್ನು ರಚಿಸಿದರೋ ಅಥವಾ ವ್ಯಾಸರು ಅದನ್ನು ಶುದ್ಧ ರೂಪದಲ್ಲಿ ರಚಿಸಿದ್ರೂ ಕೂಡ ಅಲ್ಲೇನಾದರೂ ಅಸ್ತವ್ಯಸ್ತ ಆಗಿತ್ತೋ? ಅಸ್ತವ್ಯಸ್ತ ಆಗಿ ಎಲ್ಲ ಮಹಾಭಾರತ ಪಾಠಗಳಲ್ಲಿ ಕೂಡ ಹೀಗೆ ಕಾಣಿಸಿದೆಯೋ ಅನ್ನೋದು ನನಗೂ ಕೂಡ ಸ್ಪಷ್ಟವಾಗಿ ನಿಶ್ಚಯಕ್ಕೆ ಬರಲಿಲ್ಲ. ಅರ್ಜುನ ಕೃಷ್ಣನಾಗಿದ್ದಾನೆ ಅನ್ನೋದನ್ನು ಕೇಳಿದ ಕೂಡಲೇ ಯುಧಿಷ್ಠಿರ ಅವನು ಯಾಕೆ ಮೊದಲಿಂದಲೂ ಪ್ರಯಾಣ ಅನ್ನೋದು ಬಹಳ ಹೆಚ್ಚು ಮಾಡಬೇಕಾದ ಪ್ರಸಂಗ ಬರ್ತದೆ, ಅವನಲ್ಲಿ ಶರೀರದಲ್ಲಿ ಏನು ದುರ್ಲಕ್ಷಣ ಇದೆ, ಯಾವ ದುರ್ಲಕ್ಷಣದ ಫಲವಾಗಿ ಈ ಒಂದು ಅತಿಯಾದ ಪ್ರಯಾಣ ಅವನಿಗೆ ಆಗ್ತದೆ ಅನ್ನೋದನ್ನು ಕೂಡಲೇ ಕೇಳಬೇಕಾಗಿತ್ತು. ಹಾಗಿದ್ರೆ ಆ ಕಥೆ ಓಟ ಚೆನ್ನಾಗಿರ್ತದೆ. ಅದಕ್ಕಾಗಿ ನಾವಿಲ್ಲಿ ತಾತ್ಪರ್ಯ ನಿರ್ಣಯವನ್ನು ಅವಲಂಬಿಸಬೇಕಾಗ್ತದೆ. ಮತ್ತು ಈಗಾಗಲೇ ಮಹಾಭಾರತ ಬಹಳ ಅಶ್ವಮೇಧ ಯಾಗದ ಬಗ್ಗೆ ವರ್ಣನೆ ಕೂಡ ಮಾಡಿದೆ. ಎಷ್ಟು ಜನರು ಭೋಜನ ಮಾಡಿದರು, ಹೇಗೆ ಅಲ್ಲಿ ಅನೇಕ ಜನ ಪುರೋಹಿತರು, ಪಂಡಿತರು ಮೊದಲಾದವರೆಲ್ಲರೂ ಭಾಗವಹಿಸಿದ್ರು ಅನ್ನೋದನ್ನೆಲ್ಲ ವರ್ಣನೆ ಮಾಡಿದೆ. ಅದೆಲ್ಲ ಆದ ಮೇಲೆ ಅರ್ಜುನ ಹಸ್ತಿನಾವತಿಗೆ ಬಂದದ್ದಲ್ಲ, ಹಸ್ತಿನಾವತಿಗೆ ಮೊದಲೇ ಬಂದದ್ದ. ಹಸ್ತಿನಾವತಿಗೆ ಅವನು ಬರುವುದಕ್ಕಿಂತ ಮುಂಚೆ ಕೃಷ್ಣ ಮತ್ತು ಯುಧಿಷ್ಠಿರರಲ್ಲಿ ಅರ್ಜುನನ ಆ ಒಂದು ದೀರ್ಘವಾದ ಪ್ರಯಾಣ, ಅವನ ಶ್ರಮ, ಅದರ ಬಗ್ಗೆ ಸಮಾಲೋಚನೆ ಆಗಿತ್ತು. ಅದಾದ್ಮೇಲೆ ಅರ್ಜುನ ಬಂದ. ಮುಂದೆ ಅರ್ಜುನ ಇವರೆಲ್ಲರಲ್ಲಿ ಪರಸ್ಪರ ಮಾತುಕತೆ ಆಯಿತು. ಇದಾದ್ಮೇಲೆ ಅಶ್ವಮೇಧ ಯಾಗ ಪ್ರಾರಂಭ ಆಗಿತ್ತು. ಮುಂದೆ ಅಶ್ವಮೇಧ ಯಾಗ ಹೇಗೆ ವೈಭವದಿಂದ ನಡೆಯಿತು ಅನ್ನೋದನ್ನ ಮಹಾಭಾರತ ಈ ಹಿಂದೆ ನಾವು ಇವತ್ತು ನೋಡಿದ ಒಂದೆರಡು ಅಧ್ಯಾಯಗಳಲ್ಲಿ ಸಂಕ್ಷಿಪ್ತವಾಗಿ ಅದನ್ನು ವರ್ಣನೆ ಮಾಡಿದೆ ಅಷ್ಟೇ. ಈಗ ಅದನ್ನು ತಿಳ್ಕೊಳ್ಬೇಕು. ತಾತ್ಪರ್ಯ ನಿರ್ಣಯ ಏನು ಹೇಳಿದೆ ಅಂತ ಅನ್ನೋದನ್ನ ಈಗ ನೋಡೋಣ. ಅರ್ಜುನನ ಈ ತೀವ್ರವಾದ ಶ್ರಮದ ಬಗ್ಗೆ
ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದಲ್ಲಿ 120ನೇ ಶ್ಲೋಕದವರೆಗೆ ಅರ್ಜುನ ದ್ವಾರಕೆಗೆ ಹೋದ. ಅಲ್ಲಿ ಆ ಯಾದವರು ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ರು. ಆಗ ವಸುದೇವ ಅವರೆಲ್ಲರನ್ನು ಗದರಿಸಿ ಆ ಕುದುರೆಯನ್ನು ಬಿಡಿಸಿದ. ಕೃಷ್ಣ ಅರ್ಜುನನಿಗೆ ವಾಸುದೇವನಿಗೆ ಕೃಷ್ಣನಿಗೆ ನಮಸ್ಕಾರ ಮಾಡಿದ. ಅರ್ಜುನ ನಮಸ್ಕಾರ ಮಾಡಿ ಅವರೆಲ್ಲರನ್ನೂ ಯಜ್ಞಕ್ಕೆ ಆಹ್ವಾನಿಸಿದ. ಮುಂದೆ ಹಸ್ತಿನಾವತಿಗೆ ಹೊರಟ. ಹಸ್ತಿನಾವತಿಗೆ ಹೊರಡುವಾಗ ಒಬ್ಬ ದೂತನನ್ನ ಮುಂಚಿತವಾಗಿ ಅಲ್ಲಿಗೆ ಕಳಿಸಿಕೊಟ್ಟ. ಗಚ್ಚನ್ ಗಜಾಹ್ವಯಂ ದೂತಂ ಅಗ್ರತಃ ಅಯಾಪಯನ್ ನೃಪೇ. ಮುಂದೆ ಆ 30ನೇ ಅಧ್ಯಾಯದ 121ನೇ ಶ್ಲೋಕದಲ್ಲಿ ಕೃಷ್ಣ ಮತ್ತು ತನ್ನ ಸಹೋದರರ ಜೊತೆಗೆ ಧರ್ಮರಾಜ ಕೂತ್ಕೊಂಡಿದ್ದಾಗ ಅಲ್ಲಿ ಅರ್ಜುನ ಹಿಂತಿರುಗಿ ಬರ್ತಾ ಇದ್ದಾನೆ ಅನ್ನೋ ಸಮಾಚಾರ ಆ ಅರ್ಜುನನ ದೂತನ ಮೂಲಕ ಅವನಿಗೆ ತಿಳಿದು ಬಂತು. ಇಲ್ಲಿ ನಾವು ಕಥೆಯನ್ನು ಹೀಗೆ ಗಮನಿಸಬೇಕು. ಕೃಷ್ಣನನ್ನ ಈ ಅರ್ಜುನ ದ್ವಾರಕೆಯಲ್ಲಿ ಯುದ್ಧಕ್ಕೆ ಈ ಯಜ್ಞಕ್ಕೆ ಆಹ್ವಾನಿಸಿದ ಅಂತ ನಾನು ಹೇಳಿದೆ. ಇಲ್ಲಿ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ ನಾನು. ಅರ್ಜುನ ಆ ದ್ವಾರಕೆಗೆ ಹೋದಾಗ ಕೃಷ್ಣ ಅಲ್ಲಿರಲಿಲ್ಲ. ಅವನು ಸ್ವಲ್ಪ ಮೊದಲೇ ಮುಂದೆ ಹೊರಟು ಬಂದಿದ್ದ. ಕೃಷ್ಣ ಯಾವಾಗ ದ್ವಾರಕೆಗೆ ಹೋಗಿದ್ದ, ಅಲ್ಲಿಂದ ಮರಳಿ ಹೇಗೆ ಬಂದಿದ್ದ ಅಂತ ಅನ್ನೋದನ್ನ ಹಿಂದೆ ಇನ್ನೊಂದು ಬಂದದ್ದನ್ನು ನಾವು ಹಿಂದೆ ಬಂದದ್ದನ್ನು ಒಂದು ಬಾರಿ ನೆನಪು ಮಾಡ್ಕೊಳ್ಬೇಕು. ಈ ಅರ್ಜುನನಿಗೆ ಅನುಗೀತೆಯನ್ನೆಲ್ಲ ಹೇಳಿ ಮುಗಿಸಿದ ಮೇಲೆ ಕೃಷ್ಣ ದ್ವಾರಕೆಗೆ ಹೋಗಿದ್ದ. ಆ ದ್ವಾರಕೆಗೆ ಹೋಗುವಾಗಲೇ ದಾರಿಯಲ್ಲಿ ಉದಂಕ ಮುನಿ ಜೊತೆಗೆ ಅವನಿಗೆ ಭೇಟಿಯಾಗಿತ್ತು. ಕೃಷ್ಣ ಆ ದ್ವಾರಕಾ ನಗರದಲ್ಲಿ ಇದ್ದಾಗಲೇ ಧರ್ಮರಾಜ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಬಯಸಿದ. ವ್ಯಾಸರು ಅದಕ್ಕೆ ಬೇಕಾದ ಸಿದ್ಧತೆಯನ್ನೆಲ್ಲ ಮಾಡಿಕುವಂತ ಅವನಿಗೆ ಸೂಚಿಸಿದರು. ಹಿಮಾಲಯಕ್ಕೆ ಹೋಗಿ ಧನ ಸಂಪತ್ತನ್ನು ತೆಗೆದುಕೊಂಡು ಬಾ ಅಂತ ಕೂಡ ಹೇಳಿದರು. ಅದಾದ್ಮೇಲೆ ಕೃಷ್ಣ ಆ ದ್ವಾರಕಾ ನಗರಕ್ಕೆ ಹೋದವನು ಮರಳಿ ಬಂದ. ಹೋಗುವಾಗ ಸುಭದ್ರೆಯನ್ನು ಕೂಡ ಕರ್ಕೊಂಡು ಹೋಗಿದ್ದ. ಮರಳಿ ಬರುವಾಗ ತನ್ನ ಪತ್ನಿಯರ ಜೊತೆಗೆ ಹಾಗೆ ಸುಭದ್ರೆಯ ಜೊತೆಗೆ ಹಸ್ತಿನಾವತಿಗೆ ಬಂದ. ದಾರಿಯಲ್ಲಿ ಮತ್ತೊಂದು ಬಾರಿ ಉದಂಕನ ಜೊತೆಗೆ ಅವನಿಗೆ ಭೇಟಿಯಾಗಿತ್ತು. ಹೀಗೆ ಕೃಷ್ಣ ಬರುವಾಗ ಪರೀಕ್ಷಿತ ರಾಜ ಹುಟ್ಟುವಾಗಲೇ ಸತ್ತು ಹುಟ್ಟುಬಿಟ್ಟಿದ್ದ. ಕೃಷ್ಣ ಅವನನ್ನ ಬದುಕಿಸಿದ. ಪಾಂಡವರು ಮತ್ತೆ ವೇದವ್ಯಾಸರು ಹಿಮಾಲಯಕ್ಕೆ ಹೋಗಿದ್ರು. ಅವರಿನ್ನೂ ಮರಳಿ ಬಂದಿರಲಿಲ್ಲ. ಹಸ್ತಿನಾವತಿ ಸಮೀಪಕ್ಕಿದ್ರು. ಅವರು ಬರುವುದಕ್ಕಿಂತ ಮೊದಲೇ ಕೃಷ್ಣ ಅಲ್ಲಿಗೆ ಬಂದು ಆ ಮೃತವಾದ ಶಿಶುವನ್ನ ಬದುಕಿಸಿದ. ಅದಾದ್ಮೇಲೆ ಮುಂದೆ ಪಾಂಡವರು, ವ್ಯಾಸರು ಮೊದಲಾದವರು ಸಂಪತ್ತನ್ನ ತೆಗೆದುಕೊಂಡು ಬಂದರು. ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿರುವಂತೆ ಈ ಪಾಂಡವರು ಸಂಪತ್ತನ್ನು ತಂದ ಮೇಲೆ ಅರ್ಜುನ ಮಾಡಿದಂತಹ ದಿಗ್ವಿಜಯದ ಬಗ್ಗೆ ವರ್ಣನೆ ಇದೆ. ಆ ದಿಗ್ವಿಜಯದ ಕೊನೆಯ ಭಾಗವಾಗಿ ಅರ್ಜುನ ದ್ವಾರಕಾನಗರಕ್ಕೆ ಹೋಗಿದ್ದಿದೆ. ಅಲ್ಲಿ ದ್ವಾರಕಾನಗರದಲ್ಲಿಯೂ ಅವನ ಕುದುರೆಯನ್ನು ಕಟ್ಟಿ ಹಾಕಿದಾಗ ಆ ಕುದುರೆಯನ್ನು ಬಿಡಿಸಿಕೊಂಡು ಅವನು ಮರಳಿ ಹಸ್ತಿನಾವತಿಗೆ ಬಂದ. ಇಲ್ಲಿ ನಾವು ಗಮನಿಸಬೇಕು, ದ್ವಾರಕಾನಗರಕ್ಕೆ ಅರ್ಜುನ ಹೋದಾಗ ಅಲ್ಲಿ ಕೃಷ್ಣ ಇರಲಿಲ್ಲ. ವಸುದೇವ ಮೊದಲಾದವರು ಮಾತ್ರ ಇದ್ರು. ಅವರೆಲ್ಲರನ್ನೂ ಯಜ್ಞಕ್ಕೆ ಆಹ್ವಾನಿಸಿದ. ಮತ್ತೆ ತಾನೊಬ್ಬ ದೂತನನ್ನ ಯುಧಿಷ್ಠಿರನ ಕಡೆಗೆ ಮುಂಚಿತವಾಗಿ ಕಳಿಸಿಕೊಟ್ಟ. ಅರ್ಜುನ ಬರ್ತಾ ಇದ್ದಾನೆ ಅನ್ನೋದನ್ನ ಕೇಳಿ ಬಹಳ ಸಂತೋಷ ಆಗಿತ್ತು ಯುಧಿಷ್ಠಿರನಿಗೆ. ಆಗ ಅವನು ಕೃಷ್ಣನನ್ನು ಕೇಳಿದ, ಈ ಅರ್ಜುನನಲ್ಲಿ ಯಾವುದೇ ದುರ್ಲಕ್ಷಣ ನನಗೇನೂ ಕಾಣಿಸ್ತಾ ಇಲ್ಲ. ಆದರೆ ಯಾವತ್ತೂ ಇವನಿಗೊಂದು ಪ್ರವಾಸ, ಕೇನ ದುರ್ಲಕ್ಷಣೀಯನಾಯಂ ಬಹು ದುಃಖಿ ಪ್ರವಾಸಗಃ ತಾತ್ಪರ್ಯ ನಿರ್ಣಯದಲ್ಲಿ
ಈ ಪ್ರಶ್ನೆ ಕೇಳಿ ಬರ್ತದೆ. ಹೀಗೆ ಧರ್ಮರಾಜ ಕೇಳಿದಾಗ ಕೃಷ್ಣ ಅವನಿಗೆ ಮುಂದಿನಂತೆ ಉತ್ತರ ಹೇಳಿಕ್ ತೊಡಗಿದೆ. ತಾತ್ಪರ್ಯ ನಿರ್ಣಯದ ಈ ಘಟನೆಗಳನ್ನು ಗಮನಿಸಿದರೆ ಮಾತ್ರ ಯಾವ್ಯಾವ ಘಟನೆ ಯಾವ್ಯಾವ ನಡೀತು ಅಂತ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರಿವಿಗೆ ಬರ್ತದೆ. ಇಲ್ಲದೆ ಹೋದ್ರೆ ಮಹಾಭಾರತ ಮೂಲತಃ ವ್ಯಾಸರೇ ಹಾಗೆ ಗೊಂದಲ ಆಗಬೇಕು ಅಂತ ಉದ್ದೇಶಪೂರ್ವಕವಾಗಿ ರಚನೆ ಮಾಡಿದ್ದಾರಾ, ಅಥವಾ ಅವರು ರಚನೆ ಮಾಡಿದ್ದು ಸುಬದ್ಧವಾಗಿ ಇದ್ರೂ ಕೂಡ ನಾವು ಅದನ್ನು ಸರಿಯಾಗಿ ಉಳಿಸ್ಕೊಳ್ಳಿಲ್ಲ. ಆದ್ರಿಂದ ಲಿಪಿಕಾರರ ಪ್ರಮಾದ ಮೊದಲಾದ ಕಾರಣದಿಂದಾಗಿ ಈ ಯುಧಿಷ್ಠಿರ ಕೃಷ್ಣ ಇವರಿಬ್ರು ಮಾತಾಡ್ತಾ ಇರುವಾಗ ಅರ್ಜುನ ಕೃಷ ಆಗಿದ್ದಾನೆ ಅನ್ನೋ ಸಮಾಚಾರ ಯುಧಿಷ್ಠಿರನಿಗೆ ತಿಳಿದು ಬಂತು. ಆಗ ತಿಳಿದು ಬಂದ ಕೂಡಲೇ ಏನ್ ಕಾರಣ, ಅದಕ್ಕೆ ಅರ್ಜುನನಿಗೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಏನು ಕಾರಣ ಅಂತ ಅವನು ಕೇಳಬೇಕಾಗಿತ್ತು. ಹಾಗೆ ಕೇಳಿದ ಉಲ್ಲೇಖ ಮಹಾಭಾರತದಲ್ಲಿ ಕಾಣಿಸೋದಿಲ್ಲ. ಅದಷ್ಟು ಸಹಜವಾಗಿಲ್ಲ ಮಹಾಭಾರತದ ಕಥೆ ಈಗ ನಾವು ನೋಡ್ತಿರೋದು. ತಾತ್ಪರ್ಯದ ಜೊತೆಗೆ ಅದನ್ನು ಹೊಂದಿಸಿಕೊಂಡು ನೋಡಿದ್ರೆ ಅರ್ಜುನ ಇನ್ನೂ ಬಂದಿರಲಿಲ್ಲ. ಬಂದಿಲ್ಲದಿರುವಾಗಲೇ ಆ ಯುಧಿಷ್ಠಿರ ಕೃಷ್ಣನನ್ನು ಹೀಗೆ ಕೇಳಿದ. ಆಗ ಧರ್ಮರಾಜ ಈ ಮುಂದಿನಂತೆ ಆ ಯುಧಿಷ್ಠಿರನಿಗೆ ಹೇಳಿದಂತೆ, ಯಾಕೆ ಅರ್ಜುನನಿಗೆ ಇಷ್ಟು ದೀರ್ಘವಾದ ಪ್ರವಾಸ ಅಂತ. ಅದು ಮಹಾಭಾರತದಲ್ಲೂ ಇದೆ, ತಾತ್ಪರ್ಯ ನಿರ್ಣಯದಲ್ಲೂ ಇದೆ. ನಹ್ಯಸ್ಯ ನೃಪತೆ ಕಿಂಚಿತ್ ಸಂಶಿಷ್ಟಮುಪಲಕ್ಷಯೇ ಋತೆ ಪುರುಷಸಿಂಹಸ್ಯ ಪಿಂಡಿಕೆ ಅಸ್ಯ ಅಧಿಕೆ ಯತಃ. ಈ ಅರ್ಜುನನಲ್ಲಿ ಮೊಣಕಾಲುಗಳ ಹಿಂಭಾಗ ಅದು ಹೇಗಿರಬೇಕಾಗಿತ್ತೋ ಅದಕ್ಕಿಂತ ಸ್ವಲ್ಪ ಅಧಿಕವಾಗಿವೆ, ಸ್ವಲ್ಪ ದಪ್ಪ ಆಗಿವೆ. ಇದೊಂದು ದೋಷ ಬಿಟ್ಟು ನನಗೆ ಯಾವ ದೋಷವೂ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಮೊಣಕಾಲಿನ ಹಿಂಭಾಗ ದಪ್ಪವಾಗಿರೋದ್ರಿಂದ ಅವನು ಯಾವತ್ತೂ ಕೂಡ ಪ್ರಯಾಣದಲ್ಲಿ ಇರ್ತಾನೆ ಅಂತ ಹೀಗೆ ಕೃಷ್ಣ ಹೇಳಿದಾಗ ಯುಧಿಷ್ಠಿರ ಅದನ್ನು ಒಪ್ಕೊಂಡ. ನೀನು ಹೇಳಿದಂತೆ ಇದ್ದಿರಬಹುದು ಅಂತ ಒಪ್ಕೊಂಡ. ಆಗ ದ್ರೌಪದಿ ಕೃಷ್ಣನ ಕಡೆಗೊಂದು ಓರೇನು ಊಟ ಬೀರಿದಳು. ಕೃಷ್ಣಾತು ದ್ರೌಪದಿ ಕೃಷ್ಣಂ ತಿರ್ಯಕ್ ಸಾಸೂಯ ಮೈಕ್ಷತ ಪ್ರತಿಜಗ್ರಾಹ ತಸ್ಯಾಸ್ತಂ ಪ್ರಣಯಂ ಚಾಪಿ ಕೇಶಿಹ. ಅಸೂಯೆಯಿಂದ ಕೃಷ್ಣನ ಕಡೆ ನೋಡಿದ್ಲಂತೆ. ಅದಕ್ಕೇನ್ ಕಾರಣ? ಮಹಾಭಾರತದ ಒಂದು ವ್ಯಾಖ್ಯಾನ ಹೀಗೆ ಹೇಳ್ತದೆ ಅದನ್ನು. ಅರ್ಜುನ ತನ್ನ ಶರೀರದಲ್ಲಿ ಏನು ದೋಷ ಹೊಂದಿದ್ದ ಅನ್ನೋದನ್ನ ಕೃಷ್ಣ ಹಾಗೆ ಬಹಿರಂಗವಾಗಿ ಹೇಳಿದ್ದು ಅವಳಿಗೆ ಅಸಮಾಧಾನಕ್ಕೆ ಕಾರಣ ಆಯಿತು. ಆಗ ಅವಳು ಕೃಷ್ಣನ ಕಡೆಗೆ ಅಸೂಯೆಯಿಂದ ನೋಡಿದ್ಲು. ಅವಳು ಅರ್ಜುನನ ಬಗ್ಗೆ ಆ ಪ್ರೇಮದ ಕಾರಣದಿಂದಾಗಿ ಅವಳಿಗೇನು ಅಸೂಯೆ ಮೂಡಿತ್ತಲ್ಲ, ಅರ್ಜುನನ ದೋಷವನ್ನು ಎತ್ತಿ ತೋರಿಸಿದ್ದು, ಅದನ್ನು ಕೃಷ್ಣ ಅರ್ಥ ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ಟ. ಹೆಚ್ಚಿನ ಹೇಳಲಿಕ್ಕೆ ಹೋಗಲಿಲ್ಲ. ವಾಸ್ತವಿಕವಾಗಿ ದ್ರೌಪದಿಗೆ ಏನನ್ಸಿತ್ತು, ಯಾಕೆ ಅವಳು ಕೃಷ್ಣನ ಕಡೆಗೆ ಅಸೂಯೆಯಿಂದ ನೋಡಿದಳು, ಅದನ್ನೆಲ್ಲ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ನೋಡಬೇಕು. ನಾವೀಗಾಗಲೇ ಮಹಾಭಾರತದ ಒಂದು ವ್ಯಾಖ್ಯಾನಕ್ಕನುಸಾರವಾಗಿ ಕೃಷ್ಣನ ಕಡೆ ಅಸೂಯೆಯ ನೋಟ ಬೀರಿದಳು. ಕೃಷ್ಣನು ಕೂಡ ಅವಳು ಹೇಳಿದ್ದನ್ನು ಅರ್ಥ ಮಾಡಿಕೊಂಡ, ಅವಳ ಪ್ರಣಯವನ್ನು ಅರ್ಥ ಮಾಡಿಕೊಂಡ ಅಂತ ಹೀಗಿದೆ. ಪ್ರಣಯಂ ಜಗ್ರಾಹ ಅಂತಿದೆ. ಅವಳಿಗೆ ಅಸೂಯೆ ಇದ್ದಿದೆ ಯಾಕೆಂದ್ರೆ ತನ್ನ ಗಂಡನಾದ ಅರ್ಜುನನ ಬಗ್ಗೆ ಆ ದೋಷವನ್ನು ಕೃಷ್ಣ ಎತ್ತಿ ತೋರಿಸಿದ್ದು ಅವಳಿಗೆ ಕೋಪ ತರಿಸಿತ್ತು. ಅವಳಿಗೆ ಅರ್ಜುನನ ಬಗ್ಗೆ ಇರುವ ಪ್ರಣಯವನ್ನು ಕೃಷ್ಣ ಅರ್ಥ ಮಾಡಿಕೊಂಡು ಅರ್ಜುನನ ದೋಷವನ್ನು ಎತ್ತಿ ತೋರಿಸುವುದನ್ನ ಅಲ್ಲಿಗೆ ಕೈಬಿಟ್ಟು ಸುಮ್ಮನಾದ. ಇಷ್ಟು ನಮ್ಗೆ ತಿಳಿದು ಬರ್ತದೆ. ಮಹಾಭಾರತದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ 30ನೇ ಅಧ್ಯಾಯದ 124, 123, 124ನೇ ಶ್ಲೋಕದಲ್ಲಿ ಹೀಗೆ ಕಾಣಿಸ್ತದೆ. ಭ್ರಾತಾತೆ ದೀರ್ಘಪಿಂಡಿಕ ತೇನಾಯಂ ದುಃಖ ಬಹುಲ ಇತ್ಯುಕ್ತ ಪುನರೇವಚ. ಅರ್ಜುನನ ಶರೀರ ದೀರ್ಘವಾಗಿದೆ. ಹಾಗಾದ್ರೆ ಪಿಂಡಿಕ ಅಂದ್ರೆ ಏನು? ದೀರ್ಘ ಪಿಂಡಿಕ ಅಂತಾನೆ ಮಹಾಭಾರತದಲ್ಲೂ ಕೂಡ ಮತ್ತು ತಾತ್ಪರ್ಯ ನಿರ್ಣಯದಲ್ಲೂ ಶಬ್ದ ಇದೆ. ಮಹಾಭಾರತದಲ್ಲಿ ಪಿಂಡಿಕೆ ಅಭ್ಯದಿಕೆ ಅಂತಿದೆ, ತಾತ್ಪರ್ಯ ನಿರ್ಣಯದಲ್ಲಿ ದೀರ್ಘ ಪಿಂಡಿಕ ಅಂತಿದೆ. ಪಿಂಡಿಕ ಅಂದ್ರೆ ಏನು? ದೀರ್ಘ ಪಿಂಡಿಕ ಅಂತ ಅನ್ನೋದಕ್ಕೆ ಈ ಭಾವಪ್ರಕಾಶಿಕಾದಲ್ಲಿ ಪಿಂಡಿಕ ಅನ್ನೋ ಅರ್ಥವನ್ನು ಬೇರೆ ಹೇಳ್ತಾರೆ, ಲಕ್ಷಾಲಂಕಾರದಲ್ಲಿ ಪಿಂಡಿಕ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಬೇರೆ ಹೇಳ್ತಾರೆ.
ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವಾದಿರಾಜ ಸ್ವಾಮಿಗಳ ಭಾವಪ್ರಕಾಶಿಕ ಏನಿದೆ ಅಲ್ಲಿ ಸಂಘಾತ ಘಾತಯೋ ಪಿಂಡಿ ದ್ವಯೋ ಪುಂಸಿ ಕಲೆಯವರೇ ಇತಿ ಶಾಸನಾತ್ ಹೀಗೊಂದು ಕೋಶವನ್ನು ಉದ್ಧರಿಸಿ ಪಿಂಡಿ ಅಂದ್ರೆ ದೇಹ, ಪಿಂಡಿಕ ಅನ್ನೋದು ದೇಹ ಅಂತಾನೆ ಅರ್ಥ. ಪಿಂಡಿರೇವ ಪಿಂಡಿಕ, ದೀರ್ಘ ಪಿಂಡಿಕ ಯಸ್ಯ ಸಹ ದೀರ್ಘ ಪಿಂಡಿಕ, ದೀರ್ಘ ದೇಹ, ಇದು ಭಾವಪ್ರಕಾಶಿಕದಲ್ಲಿ ವ್ಯಾಖ್ಯಾನ. ಪಿಂಡಿಕ ಅನ್ನೋ ಶಬ್ದಕ್ಕೆ ಗುಲ್ಫ ಪದಂಗ್ರಿ ಚರಣಯೋ ಪದಂಗ್ರಿ ಚರಣೋ ಸ್ತ್ರೀಯಾಂ ತದ್ಗ್ರಂಥಿ ಪಿಂಡಿಕೆ ಗುಲ್ಫೌ. ಗುಲ್ಫ ಅಂದ್ರೆ ನಾವು ಸುಖಾಸನದಲ್ಲಿ ಕೂತ್ಕೊಂಡಾಗ ನಮ್ಮ ಕಾಲಿನ ಗಂಟು ಏನು ನೆಲಕ್ಕೆ ತಾಕ್ತದಲ್ಲ ಅದನ್ನ ಗುಲ್ಫ ಅಂತ ವರ್ಣನೆ ಮಾಡ್ತಾರೆ. ತಾತ್ಪರ್ಯ ನಿರ್ಣಯಕ್ಕೆ ಮತ್ತೆ ಕೆಲವು ಬೇರೆ ವ್ಯಾಖ್ಯಾನಗಳು ಇವೆ. ಜನಾರ್ದನ ಭಟ್ಟರ ವ್ಯಾಖ್ಯಾನ, ಅನಂತ ಭಟ್ಟರ ವ್ಯಾಖ್ಯಾನ ಮೊದಲಾದದ್ದು. ಆ ವ್ಯಾಖ್ಯಾನಕ್ಕನುಸಾರವಾಗಿ ಪಿಂಡಿಕ ಅಂದ್ರೆ ಕಾಲಿನ ಗಂಟು ಅಂತ ಅರ್ಥ ಹೇಳಿದ್ದೇನೆ. ಅವರು ಬೇರೆ ಅರ್ಥ ಹೇಳ್ತಾರೆ, ಕಾಲಿನ ಹಿಮ್ಮಡಿ ಅಂತ. ಮತ್ತೆ ನೀಲಕಂಠರ ವ್ಯಾಖ್ಯಾನಕ್ಕನುಸಾರವಾಗಿ ಮೊಣಕಾಲಿನ ಮೀನಖಂಡ. ಇದು ಹೀಗೆ ಬೇರೆ ಬೇರೆ ಥರದ ವ್ಯಾಖ್ಯಾನಗಳು ಪಿಂಡಿಕ ಅನ್ನೋದು ಕಂಡು ಬರ್ತದೆ. ನೀಲಕಂಠರ ವ್ಯಾಖ್ಯಾನದಂತೆ ಮೀನಖಂಡ, ಕಾಲಿನ ಹಿಮ್ಮಡಿ ಇದು ಅನಂತ ಭಟ್ಟರ ಮತ್ತು ಜನಾರ್ದನ ಭಟ್ಟರ ವ್ಯಾಖ್ಯಾನದಂತೆ. ಭಾವಪ್ರಕಾಶಿಕ ಹೇಳುವಂತೆ ಕಾಲ ಗಂಟು. ಹೀಗೆ ಪಿಂಡಿಕ ಅಂತ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ನೋಡಿದ್ವಿ. ಅಮರಕೋಶ 2ನೇ ಕಾಂಡ, ಅಲ್ಲಿ ದೇಹವರ್ಗ, ಅದರ 338ನೇ ಶ್ಲೋಕದಲ್ಲಿ ಪಾದಾಗ್ರಂ ಪ್ರಪದಂ ಪಾದಃ ಪದಂಗ್ರಿ ಚರಣೋ ಸ್ತ್ರೀಯಾಂ ತದ್ಗ್ರಂಥಿ ಘುಟಿಕೆ ಗುಲ್ಫೌ ಸುಮಾನ್ ಪಾರ್ಶ್ನಿಸ್ತಯೋರಧ ಅಂತ ಒಂದು ಶ್ಲೋಕವನ್ನು ಹೇಳ್ತದೆ. ಜಂಘಾತು ಪ್ರಸೃತ ಜಾನುಹು ಅಂತ ಮುಂದಿಂದು. ಪಾದದ ತುದಿ ಏನಿದೆ ಅದಕ್ಕೆ ಪ್ರಪದ ಅಂತ ಹೇಳ್ತಾರೆ. ಅದೆಲ್ಲವನ್ನೂ ಈಗ ಒಟ್ಟಿಗೆ ಹೇಳಿಬಿಡೋಣ ಅಂತ ಹೇಳ್ತಿದ್ದೇನಷ್ಟೇ. ಪಾದದ ತುದಿಗೆ ಪ್ರಪದ ಅಂತಾರೆ. ಮುಂದೆ ಇರುವಂಥದ್ದು ಪಾದ, ಚರಣ ಇತ್ಯಾದಿ ಶಬ್ದದಿಂದ ವಾಚ್ಯವಾದಂತಹ ಒಂದು ಫೂಟ್. ಅದಾದ ಮೇಲೆ ತದ್ಗ್ರಂಥಿ ಗುಟಿಕೆ ಗುಲ್ಫೆ, ಒಂದು ಪಾದದ 2 ಪಕ್ಕಗಳಲ್ಲಿ ಗಂಟುಗಳು ಇರ್ತವೆ, ಪಾದದ ಗಂಟುಗಳು, ಅವುಗಳನ್ನ ಗುಲ್ಫ ಅಂತ ಹೇಳ್ತಾರೆ. ಅದಕ್ಕೆ ಘುಟಿಕ ಮತ್ತು ಗುಲ್ಫ ಅಂತ ಇವೆ ಪಾದದ ಗಂಟುಗಳು ಅಂತ ಅನ್ನೋದಕ್ಕೆ 2 ಶಬ್ದಗಳಿವೆ. ಮುಂದೆ ಪಾರ್ಶ್ನಿ ಅಂದ್ರೆ ಪಾದದ ಕೆಳಭಾಗ, ಹಿಮ್ಮಡ ಅಂತ. ಮುಂದೆ ಜಂಘ ಅಂತ ಏನಿದೆ ಅದು ಮೊಣಕಾಲು. ಜಾನು ಅಂದ್ರೆ ಆ ಮೊಣಕಾಲು ಮತ್ತು ತೊಡೆ 2 ಸೇರಿರುವಂತಹ ಕಾಲಿನ ಗಂಟು, ಆ ಮೊಣಕಾಲ ಗಂಟು. ಇದಿಷ್ಟು ಅಮರಕೋಶದಲ್ಲಿ ಕಂಡು ಬರುವಂಥದ್ದು. ಲಕ್ಷಾಲಂಕಾರ ಈ ಪಿಂಡಿಕ ಅಂದ್ರೆ ಗುಲ್ಫ ಅಂತ ಅರ್ಥ ಹೇಳಿದೆ. ಗುಲ್ಫ ಅಂದ್ರೆ ಏನು ಅಂತ ನಾವು ಈಗ ಲಕ್ಷಾಲಂಕಾರ ಅಮರಕೋಶ ಹೇಳಿದ್ದನ್ನು ತೆಗೆದು ನೋಡಿದ್ವಿ. ಪದಯೋರಸ್ಯ ನಿಗೂಢ ಗುಲ್ಫಯೋಹ ಅಂತ ಮಧ್ವವಿಜಯದಲ್ಲಿದೆ. ಅದಕ್ಕೆ ವೇದಾಂಗ ತೀರ್ಥರ ವ್ಯಾಖ್ಯಾನದಲ್ಲಿ ಗ್ರಂಥಿ, ಪಾದದ ಗ್ರಂಥಿ ಅಂತ ಹೀಗೆ ಅರ್ಥ ಇದೆ. ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಪಾದ ಗ್ರಂಥಿ ಅಂತ ಅರ್ಥ ಬರೆದಿದ್ದಾರೆ. ಈ ಲಕ್ಷಾಲಂಕಾರ ಪಿಂಡಿಕ ಅಂದ್ರು ಗುಲ್ಫ ಅಂದ್ರು ಒಂದೇ ಅರ್ಥವನ್ನು ಹೇಳ್ತದಲ್ಲ, ಅದು ಎಲ್ಲಿ ಕಂಡು ಬಂದಿದೆ, ಅದಕ್ಕೆ ಆಧಾರ ಏನು ಅಂದ್ರೆ ಪದಂಗ್ರಿ ಚರಣೋ ಸ್ತ್ರೀಯಾಂ ತದ್ಗ್ರಂಥಿ ಪಿಂಡಿಕೆ ಗುಲ್ಫೆ ಅಂತ ಅಮರಕೋಶದ ಪಾಠವನ್ನು ಇಟ್ಟುಕೊಂಡು ಲಕ್ಷಾಲಂಕಾರದಲ್ಲಿ ಪಿಂಡಿಕ ಅಂದ್ರೆ ಗುಲ್ಫ ಅಂತ ಅರ್ಥವನ್ನ ಹೇಳಿದ್ದಾರೆ. ಆದರೆ ಇವತ್ತು ನೀವು ಅಮರಕೋಶದ 4-5 ಪಾಠಗಳನ್ನ ನಾನು ತೆಗೆದು ನೋಡಿದೆ. ನೀವು ಕೂಡ ಯಾರು ತೆಗೆದು ನೋಡಬಹುದು. ಪಿಂಡಿಕ ಅಂದ್ರೆ ಬೇರೆ, ಗುಲ್ಫ ಅಂದ್ರೆ ಬೇರೆ. ಪದಂಗ್ರಿ ಚರಣೋ ಸ್ತ್ರೀಯಾಂ ತದ್ಗ್ರಂಥಿ ಪಿಂಡಿಕೆ ಗುಲ್ಫೆ ಅಂತ ಲಕ್ಷಾಲಂಕಾರ ಅಮರಕೋಶವನ್ನು ಉದ್ಧರಿಸಿದೆ. ಆದರೆ ವಾಸ್ತವಿಕವಾಗಿ ಪಿಂಡಿಕೆ ಅಂತ ಅಲ್ಲಿಲ್ಲ, ಘುಟಿಕೆ ಅಂತ ಶಬ್ದ ಇರೋದು. ಅಮರಕೋಶದ ಎಲ್ಲಾ ಪಾಠಗಳಲ್ಲೂ ಇರೋದು ಘುಟಿಕೆ ಅಂತ. ನೀವು ಅದನ್ನ ಪಿಂಡಿಕೆ ಅಂತ ಈ ಲಕ್ಷಾಲಂಕಾರ ಹೇಳಿದೆ. ಅದಕ್ಕೆ ಯಾವ ಅಮರಕೋಶದ ಪಾಠ ಸಿಕ್ಕಿದೆಯೋ ದೇವರಿಗೆ ಗೊತ್ತು. ಲಕ್ಷಾಲಂಕಾರಕಾರರೇ ಅದನ್ನು ಬಂದು ಹೇಳಬೇಕಷ್ಟೆ.
ಇನ್ನ ಈ ಪಿಂಡಿಕ ಅಂತಂದ್ರೆ ದೀರ್ಘವಾದ ದೇಹವುಳ್ಳವನು ಅಂತ ಭಾವಪ್ರಕಾಶಿಕ ಹೇಳಿದೆ. ವಾದಿರಾಜ ಸ್ವಾಮಿಗಳೇ ಭಾವಪ್ರಕಾಶಿಕವನ್ನು ಮತ್ತೆ ಲಕ್ಷಾಲಂಕಾರವನ್ನು ರಚನೆ ಮಾಡಿದ್ದಾರೆ ಅಂದ್ರೆ ಹಾಗಾದ್ರೆ ದೀರ್ಘವಾದ ದೇಹವುಳ್ಳವನು ಅರ್ಜುನ ಅಂತ ಅರ್ಥನೋ ಅಥವಾ ದೀರ್ಘವಾದ ಕಾಲಿನ ಗಂಟು ಉಳ್ಳವನು ಅರ್ಜುನ ಅಂತ ಅರ್ಥನೋ? ಏನರ್ಥ? ಎರಡೂ ಅರ್ಥಗಳನ್ನು ತಗೊಳ್ಬಹುದು ಅಂತ ವಾದಿರಾಜ ಸ್ವಾಮಿಗಳ ಲಕ್ಷಾಲಂಕಾರವನ್ನ ಭಾವಪ್ರಕಾಶಿಕವನ್ನ ಏನಾದರೂ ಮಾಡಿ ಸಮರ್ಥನೆ ಮಾಡಬೇಕು ಅಂತನ್ನುವರೆಲ್ಲ ಹಾಗೆ ಹೇಳ್ತಾರೆ. ಎರಡೂ ಅರ್ಥಗಳನ್ನು ಹೀಗಿಟ್ಕೊಂಡು ಯಾವ ಅರ್ಥ ಸರಿ ಅಂತ ನಿಶ್ಚಯ ಆಗದೆ ಗೊಂದಲ ಮಾಡಿಕೊಳ್ಳುವುದು ಉಚಿತ ಅಲ್ಲ. ಅದಕ್ಕೇನು ಅರ್ಥ ಅಂತ ಮುಂದೆ ಹೇಳ್ತೇನೆ. ಪಿಂಡಿ ಅಂದ್ರೆ ಶರೀರ, ಕ ಅಂದ್ರೆ ತಲೆ, ಎರಡೂ ದೀರ್ಘವಾಗಿತ್ತು ಅಂತ ಪ್ರಮಾಣ ಸಂಗ್ರಹಕಾರರು ಹೇಳ್ತಾರೆ ಅಂತ ಅನ್ನೋದು ಅದು ಸರಿಯಲ್ಲ. ಕೋಶದ ಪ್ರಕಾರ ಅದಕ್ಕೆ ಸಪೋರ್ಟ್ ಇಲ್ಲ. ಜನಾರ್ದನ ಭಟ್ಟರ ವ್ಯಾಖ್ಯಾನ ಮತ್ತು ಅನಂತ ಭಟ್ಟರ ವ್ಯಾಖ್ಯಾನದ ಪ್ರಕಾರ ಪಿಂಡಿ ಅಂದ್ರೆ ಕಾಲಿನ ಹಿಮ್ಮಡಿ ಅಂತ ಏನು ಅರ್ಥ ಇದೆ ಅದು ಕೂಡ ಸರಿಯಲ್ಲ. ನೀಲಕಂಠರ ವ್ಯಾಖ್ಯಾನದ ಪ್ರಕಾರ ಮೊಣಕಾಲಿನ ಮೀನಖಂಡ ಅಂತಿದೆ. ಆ ಅರ್ಥನೇ ಉಚಿತ ಆಗ್ತದೆ. ತಾತ್ಪರ್ಯ ನಿರ್ಣಯಕ್ಕೆ ಇದೇ ಭಾಗಕ್ಕೆ ಬನ್ನಂಜ ಗೋವಿಂದಾಚಾರ್ಯರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ನಾನು ಅದನ್ನು ಕೂಡ ತೆಗೆದು ನೋಡಿದೆ. ಹಾಗೇನೆ ಪಿಂಡಿಕಾನು ಶಬ್ದಕ್ಕೆ ಕೋಶಗಳ ಪ್ರಕಾರ ಏನು ಅರ್ಥ ಇದೆ ಅಂತ ಅನ್ನೋದನ್ನು ಕೂಡ ತೆಗೆದು ನೋಡಿದೆ. ಅದನ್ನೆಲ್ಲ ಗಮನಿಸಿದಾಗ ಬನ್ನಂಜ ಗೋವಿಂದಾಚಾರ್ಯ ಹೇಳಿರುವಂತಹ ಅಭಿಪ್ರಾಯವು ಮತ್ತೆ ಬೇರೆ ಬೇರೆ ಕೋಶಗಳಲ್ಲಿ ಕಂಡುಬರುವಂತಹ ಅಭಿಪ್ರಾಯ ಇವೆರಡೂ ಕೂಡ ಹೊಂದಾಣಿಕೆ ಕಾಣ್ತವೆ. ಪಿಂಡಿಕಾ ಅಂದ್ರೆ ಒಂದು ಪೀಠಿಕಾ ಅನ್ನೋ ಅರ್ಥ ಇದೆ. ಪೀಠಿಕಾ ಅಂದ್ರೆ ಯಾವ ಪೀಠಿಕೆ ಅಂತ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡ್ ಅಥವಾ ಪೀಠವೋ ಅಂತ ಗೋವಿಂದಾಚಾರ್ಯ ಹೇಳಿದ್ದಾರೆ. ದೇಹ ಅಂತ ಇನ್ನೊಂದು ಅರ್ಥ, ಲಿಂಗ ಇನ್ನೊಂದು ಅರ್ಥ, ಮತ್ತೆ ಮೊಣಕಾಲಿನ ಹಿಂಭಾಗದ ಮಾಂಸಲವಾದ ಭಾಗ ಇರ್ತದಲ್ಲ, ಮೊಣಕಾಲಿನ ಮುಂಭಾಗ ಬಿರುಸಾಗಿರ್ತದೆ, ಎಲುಬಿನಿಂದ ಕೂಡಿದಾಗಿರ್ತದೆ, ಹಿಂದಿಂದ ಮಾಂಸಲವಾಗಿರ್ತದೆ. ಪೀಠಿಕೆ ಅನ್ನೋದಕ್ಕೆ ಇಲ್ಲಿ ಸಂಬಂಧ ಇಲ್ಲವೇ ಇಲ್ಲ. ಮತ್ತೆ ದೇಹ, ಲಿಂಗ ಆ ಅರ್ಥಗಳು ಕೂಡ ಇಲ್ಲಿ ಹೊಂದಾಣಿಕೆ ಕಾಣುವಂಥವಲ್ಲ. ಪಿಂಡಿಕೆ ಅಧಿಕೆ, ಎರಡು ಪಿಂಡಿಕೆಗಳು ಅಧಿಕವಾಗಿವೆ ಅಂತ ಹೀಗೆ ಬಂದಿದ್ದರಿಂದ ಇಲ್ಲಿ ನಾವು ಆ ದೇಹ, ಲಿಂಗ ಇದನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಆಶ್ವಮೇಧಿಕ ಪರ್ವದಲ್ಲಿ ರಥೇ ಪುರುಷ ಸಿಂಹಸ್ಯ ಪಿಂಡಿಕೆ ಅಸ್ಯ ಅಧಿಕೇ ಯತಃ ಅಂತ ಬಂದಿದೆ. ಎರಡು ಪಿಂಡಿಕೆಗಳು ಅಧಿಕವಾಗಿರುವುದು ಅಂತ ಬಂದಿರುವುದರಿಂದ ಆ ಪಿಂಡಿಕ ಅಂದ್ರೆ ದೇಹವೂ ಅಲ್ಲ, ಲಿಂಗವೂ ಕೂಡ ಅಲ್ಲ. ಮೊಣಕಾಲಿನ ಹಿಂಭಾಗದ ಮಾಂಸ ಅಂತಾನೆ, ಮಾಂಸಲವಾದ ಭಾಗ ಅಂತಾನೆ ಅರ್ಥ ಮಾಡುವುದೇ ಯೋಗ್ಯ. ಇಡೀ ದೇಹ ದೀರ್ಘವಾಗಿದ್ದರೆ ಅದೊಂದು ಲಕ್ಷಣವೇ, ಅದೊಂದು ಅವಲಕ್ಷಣ, ದುರ್ಲಕ್ಷಣ ಏನೂ ಅಲ್ಲ. ಅದು ದೀರ್ಘವಾದ ಪ್ರಯಾಣಕ್ಕೆ, ದುಃಖಕ್ಕೆ ಯಾಕೆ ಸೂಚಕ ಅಂತ ಅರ್ಥ ಆಗೋದಿಲ್ಲ. ಇನ್ನು ಕಾಲಿನ ಹಿಮ್ಮಡ ಅದು ದೀರ್ಘವಾಗಿರುವುದು, ಅದಕ್ಕೆ ಯಾವುದಕ್ಕೂ ಅರ್ಥ ಇಲ್ಲ. ಕಾಲಿನ ಗಂಟಾದರೂ ದೀರ್ಘವಾಗಿರುವುದು ಅಂದ್ರೆ ಏನು? ಆದರೆ ಮೊಣಕಾಲಿನ ಹಿಂಭಾಗದ ಮಾಂಸಲವಾದ ಭಾಗ ಅದು ದೀರ್ಘವಾಗಿರುವುದು ಅನ್ನೋಕೆ ಅರ್ಥ ಇದೆ. ಈ ಒಟ್ಟಾರೆ ದೇಹ ಎಷ್ಟು ಉದ್ದವಾಗಿ ಇರ್ತದಲ್ಲ, ಅದರಲ್ಲಿ ಸಮವಾದ ಅನುಪಾತದಿಂದ ಮೊಣಕಾಲು, ತೊಡೆ, ಕಾಲುಗಳು ಮತ್ತೆ ಕೈಗಳು ಇವೆಲ್ಲವೂ ಕೂಡ ಇರಬೇಕು. ಒಟ್ಟಾರೆ ದೇಹದ ಉದ್ದಕ್ಕೆ ಡಿಸ್ಪ್ರಪೋರ್ಷನೇಟ್ ಆಗಿ ಮೊಣಕಾಲುಗಳು ಅಥವಾ ಮೊಣಕಾಲಿನ ಹಿಂಭಾಗದ ಮಾಂಸ ಇದ್ದು ಬಿಟ್ರೆ ಅದು ಅಷ್ಟು ನೋಡ್ಲಿಕ್ಕೂ ಕೂಡ ತುಂಬಾ ಸುಂದರವಾದ ಫಿಗರ್ ಏನಲ್ಲ. ಮತ್ತೆ ಪ್ರಯಾಣ ಅಂತನ್ನುವುದು ಕಾಲಿಗೆ ಸಂಬಂಧಪಟ್ಟದ್ದು. ಆದ್ರಿಂದ ತಲೆ ದೀರ್ಘವಾಗಿತ್ತು, ಇಡೀ ದೇಹವೇ ದೀರ್ಘವಾಗಿತ್ತು, ಕಾಲಿನ ಗಂಟು ದೀರ್ಘವಾಗಿತ್ತು, ಕಾಲಿನ ಹಿಮ್ಮಡ ದೀರ್ಘವಾಗಿತ್ತು ಅಂತೆಲ್ಲ ಯಾವುದು ಕೂಡ ಹೊಂದಾಣಿಕೆ ಕಾಣುವಂಥದ್ದಲ್ಲ. ಮೊಣಕಾಲು ಮತ್ತು ಮೊಣಕಾಲಿನ ಹಿಂಭಾಗ ಇವೆರಡೂ ದೀರ್ಘವಾಗಿದ್ದವು. ಇವೆರಡೂ ದೀರ್ಘವಾಗಿದ್ದರಿಂದ ಅವನಿಗೆ ಯಾವತ್ತೂ ಕೂಡ ಪ್ರಯಾಣ ಆಗ್ತಾ ಇತ್ತು ಅಂತ ಅರ್ಥ ಮಾಡುವುದೇ ಯೋಗ್ಯ. ಮಾನಿಯರ್ ವಿಲಿಯಮ್ಸ್ ಮೊದಲಾದ ಕೋಶಗಳನ್ನು ಗಮನಿಸಿದ್ರೆ ಪಿಂಡಿಕ ಅಂದ್ರೆ ಕಾಫ್ ಏಕವಚನ, ಕಾವ್ಸ್ ಅಂತ ಬಹುವಚನ, ಆ ಅರ್ಥ ಕಂಡು ಬರ್ತದೆ. ಅದೇನು ಕಾಫ್ ಅಂದ್ರೆ ಏನು? ಈ ಮೊಣಕಾಲಿನ ಹಿಂಭಾಗದ ಮಾಂಸಲವಾದ ಭಾಗವೇ. ಇಂಗ್ಲಿಷ್ನಲ್ಲಿ ಅದಕ್ಕೆ ಮುಂಭಾಗದ ಭಾಗಕ್ಕೆ ಶಿನ್ ಅಂತಾರೆ, SHIN. ಬಿರುಸಾದ ಎಲುಬಿನಿಂದ ಕೂಡಿದ ಭಾಗಕ್ಕೆ, ಎಲ್ಲಿ ಕ್ರಿಕೆಟ್ ಆಟಗಾರರು ಒಂದು ಪ್ಯಾಡ್ ಕಟ್ಕೋತಾರಲ್ಲ, ಆ ಬಿರುಸಾದ ಭಾಗಕ್ಕೆ ಶಿನ್ ಅಂತಾರೆ. ಹಿಂದಿನವಾದ ಮಾಂಸಲವಾದ ಭಾಗಕ್ಕೆ ಕಾಫ್ ಅಂತಾರೆ. ಮತ್ತೆ ಗುಲ್ಫ ಅಂದ್ರೆ ಆಂಕಲ್.
ಪಿಂಡಿಕ ಅಂದ್ರೆ ಕಾಫ್, ಅದೆರಡೂ ಬೇರೆ ಬೇರೆನೆ. ಪಿಂಡಿಕ ಅಂದ್ರೆ ಆಂಕಲ್. ಅದು ಯಾವುದು ಅಂದ್ರೆ ಈ ಪಾದ ಮತ್ತು ಮೊಣಕಾಲುಗಳ ನಡುವಿನ ಒಂದು ಕೀಲಿರ್ತದಲ್ಲ, ಆ ಕಡೆ ಈ ಕಡೆ ಎರಡು ಗಂಟು ಇರ್ತವೆ, ಮತ್ತೆ ಹಿಂಭಾಗದಲ್ಲಿ ದೊಡ್ಡದೊಂದು ನರ ಇದ್ದಂತೆ ಇರ್ತದೆ. ಇವಕ್ಕೆಲ್ಲದಕ್ಕೂ ಸೇರಿ ಗುಲ್ಫ ಅಂತಂತಾರೆ. ಈ ಕಾಲಿನ ಪಾದದ ಗಂಟುಗಳಿಗೇನೆ ಗುಲ್ಫ ಅಂತಂತಾರೋ, ಅಥವಾ ಹಿಂಭಾಗದಲ್ಲಿರುವಂತಹ ಆ ಒಂದು ದಪ್ಪವಾದ ನರದಂತೆ ಇರುವಂತದ್ದೇನಿದೆ ಅದಕ್ಕೂ ಕೂಡ ಗುಲ್ಫ ಅಂತಂತಾರೋ, ಸ್ವಲ್ಪ ಅದು ವಿವಾದಗ್ರಸ್ತನೇ. ಗಂಟೆ ಗುಲ್ಫ, ಪಾದದ ಗಂಟೆ ಗುಲ್ಫ ಅಂತ ಗೋವಿಂದಾಚಾರ್ಯ ಹೇಳಿದ್ದಾರೆ. ಗುಲ್ಫ ಅಂದ್ರೆ ಆಂಕಲ್ ಅಂತ ನಮಗೆ ಇಂಗ್ಲಿಷ್ ನಲ್ಲಿ ಕಂಡು ಬರೋದ್ರಿಂದ, ಆಂಕಲ್ ಅಂದ್ರೆ ಏನಂತ ತೆಗೆದು ನೋಡಿದ್ರೆ ಅದು ಈ ಮೊಣಕಾಲಿನ ಹಿಂಭಾಗದ ಮಾಂಸಲ ಭಾಗ ಏನಿದೆ ಅದರ ಕೆಳಗಿರುವಂತಹ ಭಾಗ. ಅಂತೂ ಪಾದ ಮತ್ತು ಮೊಣಕಾಲು ಇವೆರಡನ್ನು ಸೇರಿಸುವಂತಹ ಒಂದು ಜಾಯಿಂಟ್ ಏನಿದೆ, ಆ ಜಾಯಿಂಟ್ಗೆನೆ ಕಾಫ್ ಅಂತ ಹೇಳ್ತಾರೆ. ಅದನ್ನೇ ದ್ವಿವಚನದಲ್ಲಿ ಕಾವ್ಸ್ ಅಂತ ಹೇಳಿರೋದು. ಅದನ್ನ ಕೋಶದಲ್ಲಿ ಹೀಗೆ ಹೇಳ್ತಾರೆ: ದ ಸ್ಕೆಲೆಟಲ್ ಜಾಯಿಂಟ್ ವಿಚ್ ಕನೆಕ್ಟ್ಸ್ ದ ಫೂಟ್ ವಿತ್ ಲೆಗ್, the uppermost portion of the foot and lowermost portion of the leg. ನಮ್ಮ ಪಾದದ ಮೇಲ್ಭಾಗ ಹಾಗೆ ಮೊಣಕಾಲೇನಿದೆ, ತೊಡೆ ಮತ್ತು ಮೊಣಕಾಲು ಅವುಗಳ ಅತ್ಯಂತ ಕೆಳಭಾಗ. ವಿಚ್ ಕಂಟೈನ್ ದ ಸ್ಕೆಲೆಟಲ್ ಜಾಯಿಂಟ್, ಇದು ಕೋಶದಲ್ಲಿ ನಮಗೆ ಕಂಡು ಬರುವಂಥದ್ದು. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳಿಯಬೇಕಾದದ್ದು ಪಿಂಡಿಕ ಅಂದ್ರೆ ಕಾಫ್, ಮತ್ತೆ ಗುಲ್ಫ ಅಂದ್ರೆ ಆಂಕಲ್. ಅದು ಪಾದದ ಎರಡು ಗಂಟು ಆಗಿರಬಹುದು, ಮತ್ತೆ ಹಿಂಭಾಗದ ಒಂದು ದಪ್ಪ ನರದಂತೆ ಇರುವ ರಚನೆಯೂ ಕೂಡ ಆಗಬಹುದು. ಅಂತೂ ಅರ್ಜುನನಿಗೆ ಈ ಮೊಣಕಾಲು ಅದು ದೀರ್ಘವಾಗಿದ್ದರಿಂದ, ಮೊಣಕಾಲಿನ ಹಿಂಭಾಗ ಮಾತ್ರ ದೀರ್ಘವಾಗಿದ್ದು ಮುಂಭಾಗ ಕಿರಿದಾಗಿರೋದು ಸಾಧ್ಯ ಇಲ್ಲ. ದೀರ್ಘವಾಗಿರುವುದಾದ್ರೆ ಎಲ್ಲವೂ ಕೂಡ ದೀರ್ಘವಾಗಿರಲೇಬೇಕು, ಒಟ್ಟಾರೆ ಮೊಣಕಾಲೆ. ಶರೀರದ ಒಟ್ಟಾರೆ ಅನುಪಾತಕ್ಕಿಂತ ಅದು ದೀರ್ಘವಾಗಿತ್ತು. ಅದು ಆತನ ಸುದೀರ್ಘವಾದಂತಹ ಪ್ರವಾಸದ ಯೋಗಕ್ಕೆ ಸೂಚಕವಾಗಿತ್ತು ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ಒಟ್ಟಾರೆ ಇಲ್ಲಿ ಲಕ್ಷಾಲಂಕಾರ ಮತ್ತು ಭಾವಪ್ರಕಾಶಿಕಗಳು ಇವೆರಡೂ ಸೇರಿ ಸಂಸ್ಕೃತಕ್ಕೂ ಅಪಚಾರ ಮಾಡಿವೆ, ವೇದವ್ಯಾಸರಿಗೂ ಅಪಚಾರ ಮಾಡಿವೆ, ಮಧ್ವಾಚಾರ್ಯರಿಗೂ ಕೂಡ ಅಪಚಾರ ಮಾಡಿವೆ. ಆದ್ರಿಂದ ಲಕ್ಷಾಪಚಾರ ಅಂತ ಅನ್ನೋದೇ ವಿಧಿ ಇಲ್ಲ. ಲಕ್ಷಾಲಂಕಾರ ಅಂತ ಅದನ್ನ ತಲೆ ಮೇಲೆ ಹೊತ್ತು ತಿರುಗಿ ಮಹಾಭಾರತವನ್ನು ಓದುವಾಗ ಈ ಭಾವಪ್ರಕಾಶಿಕ ಮತ್ತು ಲಕ್ಷಾಲಂಕಾರಗಳನ್ನ ವಿವೇಚನೆ ಇಲ್ಲದೆ ಬಳಸ್ಕೊಳ್ಳುವ ಮೂಲಕ ನಮಗೆ ಯಾವುದೇ ಅರ್ಥವೂ ಆಗೋದಿಲ್ಲ, ಇದ್ದ ಅರ್ಥವೂ ಎಲ್ಲವೂ ಕೂಡ ನಷ್ಟ ಆಗಿ ಹೋಗ್ತದೆ ಅಂತ ಹೇಳಿದ್ರೆ ಬೇರೆ ಮಾರ್ಗ ಇಲ್ಲ. ಇನ್ನಾದ್ರೂ ನಾವು ಎಚ್ಚೆತ್ತುಕೊಳ್ಬೇಕು ಲಕ್ಷಾಲಂಕಾರ ಮತ್ತು ಭಾವಪ್ರಕಾಶಿಕಗಳು ಮಾಡಿರುವ ಅಪಚಾರ ಮತ್ತೆ ಹಾವಳಿಯ ಬಗ್ಗೆ. ಅರ್ಜುನ ದೇಹದಲ್ಲಿದ್ದಂತಹ ದೋಷವನ್ನು ಕೃಷ್ಣ ಗುರುತಿಸಿದ್ದು ದ್ರೌಪದಿಗೆ ಸಹ್ಯ ಆಗಲಿಲ್ಲ ಅಂತ ಮಹಾಭಾರತದ ವ್ಯಾಖ್ಯಾನಗಳು ಹೇಳ್ತವೆ. ಆದರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೆ ಬೇರೆ ಕಾರಣವನ್ನ ಹೇಳ್ತಾರೆ. ತದ್ಗೌರವಾದ್ ವಾಸುದೇವ ನೋತ್ತರಂ ಪ್ರತ್ಯಭಾಷತ ವಿಸ್ಮಾರಯಾಮಾಸ ಜತಂ ಪ್ರಬ್ರುವಾಣಃ ಕಥಾಂತರಂ ವದಂತಮೇವ ಪಾಂಚಾಲಿ ಕಟಾಕ್ಷೇನ ನಿವಾರಯತ್. ಕೃಷ್ಣ ಆ ಅರ್ಜುನನ ದೋಷವನ್ನು ಹೇಳಿ ಹೊರಟಾಗ ದ್ರೌಪದಿ ಅದನ್ನು ಕಣ್ಸಣ್ಣೆಯಿಂದ ತಡೆದಲು ಅಂತಿದೆ. ಯಾಕೆಂದ್ರೆ ದೇಹದ ಸಮಸ್ತ ಲಕ್ಷಣಗಳನ್ನ ಬಲ್ಲವರು ಕೃಷ್ಣ, ರುಕ್ಮಿಣಿ, ಸತ್ಯಭಾಮಿಯರು. ಸತ್ಯ ಅಂತಲ್ಲಿದೆ, ಸತ್ಯ ಅಂದ್ರೆ ಲಕ್ಷ್ಮೀದೇವಿ ಒಟ್ಟಾರೆ ಅಂತ ತಿಳ್ಕೊಳ್ಬೇಕು. ಮತ್ತೆ ಭೀಮಸೇನ, ಮುಂದೆ ದ್ರೌಪದಿಗೆ ಇವಿಷ್ಟು ಜನರಿಗೆ ಸಮಸ್ತ ಸಾಮುದ್ರಿಕ ಲಕ್ಷಣಗಳ ಪರಿಚಯ ಇದೆ, ಬೇರೆ ಯಾರಿಗೂ ಪರಿಚಯ ಇಲ್ಲ, ಬಹಳ ಶುದ್ಧವಾದದ್ದು. ಆ ದೇಹ ಸಾಮುದ್ರಿಕ ಲಕ್ಷಣಕ್ಕೂ ತತ್ವಜ್ಞಾನಕ್ಕೂ ಒಂದು ಅವಿನಾಭಾವ ಸಂಬಂಧ ಇದ್ದಂತೆ ಕಾಣಿಸ್ತದೆ. ಕೃಷ್ಣ ಇದನ್ನು ವಿಸ್ತರಿಸಿ ಹೇಳಲಿಕ್ಕೆ ತೊಡಗಿಬಿಟ್ರೆ ಅದನ್ನ ತಾನು ಕೂಡ ಕಲಿಯಬೇಕೆಂಬ ಆಸೆಯಿಂದ ಈ ಯುಧಿಷ್ಠಿರ ಕೃಷ್ಣನ ಮೂಲಕ ಅದನ್ನು ಕಲಿಯುವ ಪ್ರಯತ್ನ ಮಾಡಿಬಿಟ್ಟಾನು. ಅದು ಎಲ್ರಿಗೂ ಕೂಡ ತಿಳಿಯಬಾರದು ಅಂತನ್ನುವುದು ದ್ರೌಪದಿಯ ಅಭಿಪ್ರಾಯ ಆಗಿತ್ತು. ವಿಶೇಷತಃ ಈ
ಮನುಷ್ಯ ಜನ್ಮದಲ್ಲಿ ಅದು ಧರ್ಮರಾಜನಿಗೂ ಕೂಡ ತಿಳಿಯಬಾರದು ಅಂತ ಅವಳ ತಾತ್ಪರ್ಯ ಇದ್ದಂತೆ ಕಾಣಿಸ್ತದೆ. ದ್ರೌಪದಿಯ ಕಣ್ಸನ್ನೆಗೆ ಕೃಷ್ಣ ಬೆಲೆ ಕೊಟ್ಟ. ಅಲ್ಲಿ ಮಹಾಭಾರತದಲ್ಲಿ ಪ್ರಣಯ ಅಂತಿದೆ, ಪ್ರಣಯಂ ಪ್ರತಿಜಗ್ರಾಹ ಅಂತಿದೆ. ದ್ರೌಪದಿ ತೋರಿಸಿದ ಪ್ರೀತಿಯನ್ನು ಸ್ವೀಕಾರ ಮಾಡಿದ ಅಂತ. ಪ್ರೀತಿ ಅಂದ್ರೆ ಅವಳು ಅರ್ಜುನನಿಗೆ ತೋರಿಸಿದ ಪ್ರೀತಿ, ಅರ್ಜುನನ ಬಗ್ಗೆ ಅವಳು ಇಟ್ಟ ಒಲವು, ಅದನ್ನು ಕೃಷ್ಣ ಅರ್ಥ ಮಾಡಿಕೊಂಡ ಅಂತ ನಾವು ತಿಳ್ಕೊಳ್ಬಹುದು. ಅಥವಾ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ, ಅದರ ಪರಿಶುದ್ಧತೆಯ ಬಗ್ಗೆ, ಅದನ್ನ ರಕ್ಷಿಸುವ ಬಗ್ಗೆ ಅವಳು ತೋರಿಸಿದ ಪ್ರೀತಿಯನ್ನು ಕೃಷ್ಣ ಅರ್ಥ ಮಾಡಿಕೊಂಡ ಅಂತ ತಿಳ್ಕೋಬಹುದು. ಇದಲ್ಲದೆ ಅರ್ಜುನನ ಮತ್ತು ಬೇರೆ ಏನು ದುರ್ಲಕ್ಷಣಗಳಿದ್ದವು ಅಂದ್ರೆ, ಹೊಟ್ಟೆ ಸ್ವಲ್ಪ ದೊಡ್ಡದಾಗಿತ್ತು. ಉದರಸ್ಯ ಕಿಂಚಿತ್ ಆಧಿಕ್ಯಂ ವೃಷಣಾಧಿಕ್ಯಮೇವಚ, ಅವನ ಟೆಸ್ಟಿಕಲ್ಸ್ ವೃಷಣ ಅದು ಸ್ವಲ್ಪ ದಪ್ಪದಾಗಿತ್ತು. ಎಡತೋಳು ಉದ್ದವಾಗಿತ್ತು. ಇದೆಲ್ಲ ಬೇರೆ ದುರ್ಲಕ್ಷಣ. ಅದನ್ನೆಲ್ಲ ಕೃಷ್ಣ ಹೇಳಲಿಲ್ಲ. ಕೆಲವು ಅದರಲ್ಲಿ ಎಡತೋಳು ಉದ್ದವಾಗಿರುವುದು, ಬಲತೋಳಿಗಿಂತ ಎಡತೋಳು ಉದ್ದವಾಗಿರುವುದು, ಹೊಟ್ಟೆ ದೊಡ್ಡದಾಗಿರುವುದು ಸ್ಪಷ್ಟವಾಗಿಯೇ ಇತ್ತು. ಅದು ಯಾವುದೂ ಕೂಡ ಕೃಷ್ಣ ಸ್ಪಷ್ಟವಾಗಿದ್ರೂ ಹೇಳಲಿಲ್ಲ. ಅವೆಲ್ಲ ದೋಷಗಳು ಎಲ್ಲಿರ್ತಾವಲ್ಲ ಅಲ್ಲಿ ಜ್ಞಾನ ಆನಂದಗಳು ಕಡಿಮೆ ಇರ್ತವೆ. ದೋಷ ಎಲ್ಲಿ ಹೆಚ್ಚಿರ್ತವೆ ಅಲ್ಲಿ ಜ್ಞಾನಾನಂದ ಕಡಿಮೆ, ದೋಷ ಕಡಿಮೆ ಇದ್ದಷ್ಟು ಜ್ಞಾನಾನಂದಗಳು ಹೆಚ್ಚು ಅಂತ ತಿಳ್ಕೊಳ್ಬೇಕು. ಸಂಸಾರದಿಂದ ಬದ್ಧರಾದಂತಹ ಜೀವರಲ್ಲಿ ಈ ಸಕಲ ದುರ್ಲಕ್ಷಣ ರಹಿತರು ಮತ್ತೆ ಪೂರ್ಣವಾದ ಜ್ಞಾನ ಬಲ ಉಳ್ಳವರು, ಜ್ಞಾನ ಆನಂದ ಬಲ ಉಳ್ಳವರು ದ್ರೌಪದಿ ಮತ್ತು ಭೀಮರು ಮಾತ್ರ. ಅವತಾರ ಮಾಡುವಾಗ ಬ್ರಹ್ಮನಾಗಲಿ ಸರಸ್ವತಿ ಆಗಲಿ ಅವತಾರ ಮಾಡುವಂತಿಲ್ಲ, ಇವರಿಬ್ಬರು ಮಾತ್ರ ಅವತಾರ ಮಾಡ್ತಾರೆ. ಇದಕ್ಕಿಂತ ಹೆಚ್ಚಿನ ಲಕ್ಷಣಗಳು ರುಕ್ಮಿಣಿ, ಸತ್ಯಭಾಮೆ ಮೊದಲಾದ ರೂಪವುಳ್ಳಂತ ಲಕ್ಷ್ಮೀದೇವಿಗಿರ್ತಾಳೆ. ಅದಕ್ಕಿಂತ ಹೆಚ್ಚಿನ ಲಕ್ಷಣಗಳು, ಹೆಚ್ಚಿನ ಜ್ಞಾನ ಆನಂದ ಬಲಗಳು ವ್ಯಾಸಾದಿ ರೂಪನಾದಂಥ ವಿಷ್ಣುವಿಗಿರ್ತವೆ. ಅವನಿಗೆ ಯಾರಿಗೂ ಕೂಡ ಇರೋದಿಲ್ಲ ಅಂತ ಅಲ್ಲಿ ಕಥೆ ಬಂದಿದೆ. ಅಷ್ಟೊತ್ತಿಗೆ ಅರ್ಜುನ ಆ ಕುದುರೆಯ ಜೊತೆಗೆ ಯಜ್ಞಶಾಲೆಯನ್ನು ಪ್ರವೇಶ ಮಾಡಿದ. ಅವನ ಸಹೋದರರಿಗೆ ಕೃಷ್ಣನಿಗೆ ಎಲ್ಲರಿಗೂ ಕೂಡ ಸಂತೋಷ ಆಯಿತು. ಅವರೆಲ್ಲರೂ ಪರಸ್ಪರ ಆಲಿಂಗಿಸಿಕೊಂಡು ತಮ್ಮ ಆನಂದವನ್ನು ವ್ಯಕ್ತ ಮಾಡಿದರು ಅಂತ ತಾತ್ಪರ್ಯ ನಿರ್ಣಯದಲ್ಲಿ 30ನೇ ಅಧ್ಯಾಯದ 133ನೇ ಶ್ಲೋಕ. ಮಹಾಭಾರತ ಹೇಳುವಂತೆ ಕೃಷ್ಣ ಮತ್ತು ಅರ್ಜುನರಿಬ್ಬರು ಕೂಡ ಒಬ್ಬರೇ ಆಗಿದ್ರು. ಅವರಿಬ್ಬರಲ್ಲಿ ಯಾವುದೇ ಭೇದ ಇರಲಿಲ್ಲ. ಅರ್ಥಾತ್ ಪರಸ್ಪರ ಎಲ್ಲವನ್ನೂ ತಿಳಿದಿದ್ರು. ಆದ್ರಿಂದ ಕೃಷ್ಣ ಅರ್ಜುನನ ಎಲ್ಲ ದೋಷಗಳನ್ನು ಕೂಡ ತಿಳಿದಿದ್ದ ಅಂತ ಅದರ ಅಭಿಪ್ರಾಯ. ಇಷ್ಟೊತ್ತಿಗೆ ಆ ಅರ್ಜುನನ ದೂತ ಅಲ್ಲಿಗೊಬ್ಬ ಬಂದ. ಯುಧಿಷ್ಠಿರನಿಗೆ ನಮಸ್ಕಾರ ಮಾಡಿ ಅರ್ಜುನ ನಗರದ ಸಮೀಪಕ್ಕೆ ಬಂದಿರೋದನ್ನು ಹೇಳಿದ. ಅವರೆಲ್ಲರೂ ಹೋಗಿ ಅರ್ಜುನನನ್ನ ಸ್ವಾಗತಿಸಿದರು. ಅರ್ಜುನ ಯಜ್ಞ ಮಂಟಪವನ್ನು ಪ್ರವೇಶ ಮಾಡಿದ. ಕೃಷ್ಣ, ಧೃತರಾಷ್ಟ್ರಾದಿಗಳೆಲ್ಲರೂ ಆ ಅರ್ಜುನನನ್ನ ಬರಮಾಡಿಕೊಂಡ್ರು. ಅರ್ಜುನ ಎಲ್ಲರಿಗೂ ಹಿರಿಯರಿಗೆ ನಮಸ್ಕಾರ ಮಾಡಿದ. ಮುಂದೆ ಅದೇ ಸಂದರ್ಭದಲ್ಲಿ ಬಬ್ರುವಾಹನನು ತನ್ನ ತಾಯಂದ್ರನ್ನು ಕರೆದುಕೊಂಡು ಹಸ್ತಿನಾವತಿಗೆ ಬಂದ. ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಡಿದ. ಅಲ್ಲಿಗೆ ಈ ಅಧ್ಯಾಯ ಸಮಾಪ್ತ ಆಗಿದೆ. ಉತ್ತರ ಭಾರತದ ಪಾಠದಲ್ಲಿ 87ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 89ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 88ನೇ ಅಧ್ಯಾಯ ಇವು ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.